ಯಾಕಂತ ಈಗಾಗಲೇ ಒಕ್ಕಲಿಗರು ಮತ್ತು ಲಿಂಗಾಯತರು ಈ ಸಿದ್ದರಾಮಯ್ಯರ ವಿಶೇಷವಾದಂಥ ಈ ಕಾಂತರಾಜ್ ವರದಿ ಅನುಷ್ಠಾನಗೊಳಿಸಬೇಕು ಅಥವಾ ಅದನ್ನು ಚರ್ಚೆಗೆ ತರಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಎಲ್ಲರೂ ಇವತ್ತು ಈ ಲಿಂಗಾಯತ್ ಮತ್ತು ಒಕ್ಕಲಿಗರು ಇದು ಬರ್ಕೊಡುದು ಅಂತೇಳಿ. ಯಾಕಪ್ಪ ಅಂತಂದ್ರೆ ಇದು ಬಂತು ಅಂತಂದ್ರೆ ನಿಶ್ಚಿತವಾಗಿಯೂ ನಮಗೆ ಹೊಡೆದು ಬೀಳ್ತದೆ. ಇದ್ರ ವರದಿ ಪ್ರಕಾರ ನಾವು ಅಲ್ಪಸಂಖ್ಯಾತರಾಗ್ತೀವಿ. ಇಲ್ಲೇ ನಮ್ಮ ಹಿಂದೆ ಯಾರು ಉಳಿಯೋದಿಲ್ಲ, ಒಕ್ಕಲಿಗರು ಮತ್ತು ಲಿಂಗಾಯತ ಎರಡೂ ಕೂಡಿದ್ರು ಒಂದು 31 ಲಕ್ಷ ಮಂದಿ ದಾಟುವುದಿಲ್ಲ ಅನ್ನೋ ಭಯ ಅವ್ರಿಗೆ ಕಾಡ್ಲಿಕ್ಕತ್ತದ್ರಿ. ಅದಕ್ಕೆ ನಮ್ಮ ಸರ್ವೆ ಆಗಿರೋದು, ಸರ್ವೆ ಆದ್ಮೇಲೆ ನೀವು ಬೇಕಾದ್ರೆ ಮಾಡ್ರಿ, ಅದನ್ನು ನಾವೇನು ಅದ್ರ ವಿರೋಧಿ ಅಲ್ಲ ಅಂತ ಮೇಲ್ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಬೀಸೋದೊಂದು ತೆಪ್ಪು 100 ವರ್ಷ ಆಯ್ತು ಅಂತ ಮುಂದಕ್ಕೆ ಹೋಗಲಿ ಅಂತ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡ್ಕೊಂಡಿರುವಂಥ ಸಿದ್ದರಾಮಯ್ಯ ಅವರು ಈ ಒಂದು ಅಸ್ತ್ರದಿಂದ ಅಂದರೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಮತ್ತು SC ST ಏನು ಜನ ಇದ್ದಾರೆ ಇವರೆಲ್ಲರೂ ಒಂದು ಕಡೆ ಆದ್ರೆ ಹೆಚ್ಚು ಕಡಿಮೆ ನಾವು 70 to 80% ಆಗ್ತೀವಿ. ನಮಗೇನು ಲಿಂಗಾಯತರದ್ದು ಒಕ್ಕಲಿಗರದ್ದು ಏನು ಅವಶ್ಯಕತೆ ಇಲ್ಲ ಅನ್ನೋ ನೆಲೆಗಟ್ಟಿನಲ್ಲೇ ಈಗಾಗಲೇ ಆಯೋಗ ವರದಿ ತಯಾರು ಮಾಡ್ಯದ. ಅದ್ರ ಪ್ರಕಾರ ಅವ್ರಿಗೆ ಕನ್ವಿನ್ಸ್ ಆಗಿದೆ. ಅದು ಯಾವುದೋ ಪ್ರಸಂಗಗಳು ನಾವು ಮೀಸಲಾತಿನೂ 50% ಹೆಚ್ಚು ಮಾಡೋದು ಒಂದು ಲಾಭ ನಮಗೂ ಆಗ್ತದೆ ಪಾರ್ಟಿಗೆ. ಜೊತೆಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲ ಸರ್ವೆ ಆಗಲಿ ಅಂತ ಇದ್ದಾರೆ. ಸರ್ವೆ ಆಗ್ಯದ. ಈಗ ಅದರ ಪ್ರಕಾರ ನಾವು ಮಾಡೋಣ ಅಂತ ಅವ್ರು ಪ್ಲ್ಯಾನ್ ನಡೆಸಿದ್ದಾರೆ. ಮತ್ತು ಅವರು ಯಾಕಂದ್ರೆ ಇನ್ನು ಲಿಂಗಾಯತರು ಮತ್ತು ಒಕ್ಕಲಿಗರು ತಮಗೆ ಹೊಂದಾಣಿಕೆ ಆಗುವುದಿಲ್ಲ, ನಮ್ಮನ್ನು ಮುಂದುವರ್ಸೋದನ್ನು ಅನ್ನೋದು ಕನ್ಫರ್ಮ್ ಆಗ್ಯದ. ಅದಕ್ಕಾಗಿ ಹಿಂದುಳಿದ ಅಹಿಂದ ಲಾಬಿಯನ್ನು ದೂರ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದ್ರೊಳಗೆ ಅವರು ಅದನ್ನು ಅನುಷ್ಠಾನಗೊಳಿಸೋ ಪ್ರಯತ್ನ ನಡೆಸಿದ್ದಾರೆ. ಆದರೆ ಅದಕ್ಕೆ ಉಗ್ರ ಹೋರಾಟ ಆಗ್ತದೆ ಅಂತೇಳಿ ಒಕ್ಕಲಿಗರು ಮತ್ತು ಲಿಂಗಾಯತರು ಸಹಿತ ಈಗಾಗಲೇ ಒಕ್ಕಟ್ಟಿನಿಂದ ಎರಡು ಪಂಗಡಗಳ ಒಕ್ಕಟ್ಟಿನಿಂದ ಸಿದ್ದರಾಮಯ್ಯರ ಈ ಒಂದು ಹೊಸ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಈಗ ಮತ್ತಷ್ಟು ಗದ್ದಲದ ಹೈಕಮಾಂಡ್ ಇದ್ದಿದ್ದು ಇದನ್ನು ಇಲ್ಲೇ ಬಗೆಹರಿಸ್ರಿ ಅವರಿಬ್ಬರು ಜಗಳ, ಅದರಿಂದ ಒಕ್ಕಲಿಗರು ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತೇಳಿ. ಬಟ್ ಒಕ್ಕಲಿಗರ